ರೀಲ್ಸ್ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟೊಂದು ಫನ್ನಿ ವಿಡಿಯೋಸು. ಶ್ರುತಿ ಏನೇ ಮಾಡ್ತಿದ್ಯಾ? ಏನೂ ಇಲ್ಲ ಅಮ್ಮ, ಸುಮ್ಮನೆ ಕೂತಿದ್ದೀನಿ. ಹಂಗಾದ್ರೆ ಇಟ್ಲಲ್ಲಿ ಬಟ್ಟೆ ಒಣಗಾಕಿದ್ದೀನಿ, ಮಳೆ ಬರಂಗದೆ. ಹೋಗಿ ಬಟ್ಟೆಗಳನ್ನೆಲ್ಲ ಎತ್ಕೊ ಬಾ ಹೋಗು. ಏನಮ್ಮ ನೀನು ಎಲ್ಲ ಕೆಲಸನೂ ನನಗೆ ಹೇಳ್ತೀಯಾ? ನನ್ನ ಕೈಲಿ ಆಗಲ್ಲ. ಗೌರಿ, ಅದೇನು ವಟ ವಟ ಅಂತೀಯಲ್ಲ ಒಂದೇ ಸಮನೆ. ನನ್ನ ಮೊಮ್ಮಗಳು ನೆಮ್ಮದಿ ಕೂತ್ಕೊಳ್ಳೋಕ್ಕೂ ಬಿಡಲ್ಲ ಅಲ್ವಾ ನೀನು? ಅದೇನು ನಿನ್ನ ಕೆಲಸ ನೀನೇ ಮಾಡ್ಕೊ ಹೋಗು. ಪಾಪ ಅದು ನೆನ್ನೆ ತಾನೇ ಬಂದಿದೆ, ಓದ್ ಮುಗಿಸ್ಕೊಂಡು ಆರಾಮಾಗಿ ಒಂದಷ್ಟು ದಿನ ಇರಲಿ. ಶ್ರುತಿ, ಓ ಮೊಬೈಲ್ ಮುಳುಗೋಗ್ಬಿಟ್ಟವಳೆ ನನ್ನ ಮಗಳು. ಅವ್ರ ಅಜ್ಜಿ ಕೂಗೋರು ಗೊತ್ತೇ ಆಯ್ತಾ ಇಲ್ಲ. ಏ ಶ್ರುತಿ. ಏನಮ್ಮ? ಶ್ರುತಿ, ನಾನು ನೋಡ್ತಾ ಇದ್ದೀನಿ ನೆನ್ನೆಯಿಂದವೇ. ಆ ಬೆಂಗಳೂರಿಂದ ಬಂದಾಗಿಂದನೂ ಮೊಬೈಲ್ ಒತ್ತುತ್ತಾನೇ ಕೂತಿದ್ಯಾ. ಇಡು ಆ ಕಡೆ ಸೈಡ್ಗೆ ಅದನ್ನ. ಅದೇನೋ ಅಜ್ಜಿ ಕರೀತಾರೆ, ಮಾತಾಡೋ ಅಜ್ಜಿ ಜೊತೆ. ಏನು ಅಜ್ಜಿ? ಏನಿಲ್ಲ ಮಗ, ಹಂಗೆ ಮಾತಾಡವ ಅಂತ ಬಂದೆ ಅಷ್ಟೇ. ಶ್ರುತಿ, ನಾನು ಮನೆ ಕೆಲಸ ಮುಗಿಸ್ಬಿಡ್ತೀನಿ. ಶಾಂತಕನ ಮನೆ ತಗೋಸಿ ಹೋಗಿ ಬರವ. ಆಯ್ತಮ್ಮ. ಮೊಮ್ಮಗಳೇ, ನೀನು ಓದಿದ್ದೆಲ್ಲ ಮುಗೀತಲ್ವಾ? ಇನ್ನು ಮುಂದಕ್ಕೇನು ಓದಂಗಿಲ್ಲ ನೀನು? ಇಲ್ಲ ಅಜ್ಜಿ, ಓದಿದ್ದೆಲ್ಲ ಮುಗೀತು. ಈಗ ನೆಕ್ಸ್ಟು ಕೆಲಸ ಹುಡುಕ್ಬೇಕು. ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಕೂತಿದ್ದೆ ಮೊಬೈಲಲ್ಲಿ. ಅಮ್ಮ ನೋಡಿ ಹೆಂಗೆ ಬೈದ್ಬಿಟ್ಟು ಹೋಯ್ತು ಅಂತ. ಅಯ್ಯೋ, ಅದಕ್ಕೇನು ಗೊತ್ತಾಯ್ತು, ದದ್ಮುದೇವಿ ಅದು. ನೀ ಸುಮ್ಮ ಕೂತ್ಕೋ. ಸರಿ ಸರಿ, ಈಗ ನೀ ಕೆಲ್ಸಕ್ಕೆ ಹೋಗಲೇಬೇಕು ಅಂದ್ಕೊಂಡಿದೀಯಾ? ಹೌದು ಅಜ್ಜಿ, ಅಷ್ಟೊಂದು ಕಷ್ಟಪಟ್ಟು ಅಷ್ಟೆಲ್ಲ ಓದಿ ಈಗ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಹೆಂಗೆ? ಕೆಲ್ಸಕ್ಕೆ ಸೇರಬೇಕು ಅಜ್ಜಿ. ನಂಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಎಲ್ಲ ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಜ್ಜಿ. ಇಂಟ್ರ್ಯೂ ಬಂದ ತಕ್ಷಣ ಹೋಗ್ತೀನಿ. ಅದು ಸರಿ. ನೀನು ಹೇಳೋದೇನೋ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅಜ್ಜಿ ಅದೇನು ಹೇಳಬೇಕು ಅಂತ ಡೈರೆಕ್ಟಾಗಿ ಹೇಳೋ ಅಜ್ಜಿ. ಸುತ್ತಿ ಬಳಸಿ ಯಾಕೆ ಹೇಳ್ತಾ ಇದೀಯಾ? ಅದೇ ಹೇಳಕ್ಕೆ ಬಂದೆ. ಅದೇನು ಅಂದರೆ, ನೀನೊಬ್ಬಳೇ ಮಗಳು, ನಿನಗೇನು ಕಮ್ಮಿ ಆಗಿರೋದು ಅಂತ ಕೆಲ್ಸಕ್ಕೆ ಹೋಗ್ಬೇಕು ಹೇಳೋ. ಮತ್ತೆ ನೀನು ಆರಾಮಾಗಿ ಒಂದು ಒಳ್ಳೆ ಕಡೆ ಮದುವೆ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗೋದಲ್ಲ, ಅದನ್ನೇ ಹೇಳಕ್ಕೆ ಬಂದೆ. ನಮ್ಮ ಅತ್ತೆ ಏನೋ ಮೊಮ್ಮಗಳ ಜೊತೆ ಭಾಳ ಡೀಪಾಗಿ ಮಾತಾಡ್ತಾರಲ್ಲ, ಏನು ಅಂತ ಕೇಳಿಸ್ಕೊತೀನಿ. ಏನು ಮದುವೆನಾ? ಅಜ್ಜಿ, ನನಗಂತೂ ಮದುವೆ ಆಗೋ ಯಾವ ಐಡಿಯಾನೂ ಇಲ್ಲ ಇವಾಗ. ಫಸ್ಟ್ ನಾನು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ದುಡ್ಡು ಸಂಪಾದನೆ ಮಾಡಿ ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡಬೇಕು. ಅಷ್ಟೇ ನನಗಿರೋ ಉದ್ದೇಶ. ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರ ಚೂರು ನನ್ನ ಮಗಳು. ಹಂಗಲ್ಲ ಶ್ರುತಿ, ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಅಪ್ಪನಿಗೇನು ಕಷ್ಟ ಇಲ್ಲ. ನಿಂದೊಂದು ಮದುವೆ ಮಾಡಿ ಕಳಿಸ್ಬಿಟ್ರೆ ಇನ್ನೇನಿದ್ದದು ಅವನಿಗೆ ಜವಾಬ್ದಾರಿ. ನೀವು ಒಳ್ಳೆ ಕಡೆ ಮದುವೆಯಾಗಿ ಹೋಗು ಮಗಳೇ, ನನ್ನ ಮಾತು ಕೇಳು. ಇದೇನಿದು, ನಮ್ಮ ಅತ್ತೆ ಫುಲ್ಲು ತಲೆಗೆಡ್ಸ್ಕೊಬಿಟ್ಟವ್ರಲ್ಲ ನನ್ನ ಮಗಳ ಮದುವೆ ಬಗ್ಗೆ. ಏನೋ ಇದೆ ಐಡಿಯಾ, ಅದಕ್ಕೆ ಮುದುಕಿ ಮಾತಾಡ್ತಾ ಕೂತಿರೋದು. ಏನು ಅಜ್ಜಿ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ ನನಗೆ ಮದುವೆ ಆಗು ಅಂತ? ನಾನು ಓದಿ ಮುಗಿಸಿ ಬರೋವರೆಗೆ ಯಾವುದಾದ್ರು ಗಂಡು ನೋಡ್ಕೊಬಿಟ್ಟಿದ್ದೀರಾ ಏನು? ಇವಾಗ ಬಂದ್ಲು ಪಾಯಿಂಟ್ಗೆ ನನ್ನ ಮೊಮ್ಮಗಳು. ಮಾತಾಡ್ತೀನಿ. ಶ್ರುತಿ, ನಿಮ್ಮ ಅತ್ತೆ ಮಗನ್ನ ನೋಡಿದೀಯ ಇತ್ತೀಚೆಗೆ? ಇಲ್ಲ ಅಜ್ಜಿ, ಅವ್ರನ್ನ ಮೀಟ್ ಮಾಡಿ ಒಂದು 4-5 ವರ್ಷ ಆಯಿತು ನಾನು. ಅದೇ ಓದಕ್ಕೆ ಕೊಟ್ಟಾಗಿದ್ದಲ್ಲ, ಅದಕ್ಕೆ ಸಿಕ್ಕಿರಲಿಲ್ಲ. ಅಲ್ಲ, ಇವಾಗೇಕೆ ಅವನು ಸುದ್ದಿ ಆಡ್ತಾ ಇರೋದು ನಮ್ಮ ಅತ್ತೆ? ಅದೇ ಶ್ರುತಿ, ನನ್ನ ಮೊಮ್ಮಗ ಸಿದ್ದಪ್ಪ ನೋಡಕ್ಕೆ ಈಗ ಹೆಂಗೆ ಅವನೇ ಅಂತೀಯ? ಪಿಕ್ಚರ್ ನೀರೋ ಇದ್ದಂಗೆ ಅವನೇ. ನನ್ನ ನಿಮಗ ಪಿಕ್ಚರ್ ಹೀರೋ ಇದ್ದಂಗ ಅವನ. ಏನೋ ಪಿಟ್ಕೆ ಆಗ್ತದೆ ನಮ್ಮ ಅತ್ತೆ, ಏನು ಅಂತ ಕೇಳಿಸ್ಕೊತೀನಿ. ಓ ಹೌದಾ ಅಜ್ಜಿ? ಅಜ್ಜಿ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡೋಣವಾ? ಅಯ್ಯೋ, ಕೆಲಸ ಇದ್ದಿದ್ದೆ ಮೊಮ್ಮಗಳೇ. ಏನೋ ಮಾತಾಡಕ್ಕೆ ಬಂದಿದ್ದೀನಿ, ಮಾತಾಡ್ಬಿಡ್ತೀನಿ ಇರು. ಅದೇನು ಹೇಳಿ ಅಜ್ಜಿ ಬೇಗ. ಅದು ನಾನು, ನನ್ನ ಮಗಳು, ನನ್ನ ಮಗ ಎಲ್ಲ ಮಾತಾಡ್ಕೊಂಡಿದ್ದೀವಿ. ನನ್ನ ಮಗಳ ಮಗ ಅವನಲ್ಲ ಸಿದ್ದಪ್ಪ, ಅವನಿಗೆ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ. ತೆಂಗಿನ ತೋಟ, ಬಾಳೆ ತೋಟ, ಬೇಕಾದಂಗೆ ಆಸ್ತಿ ವ್ಯವಹಾರ ಎಲ್ಲ ಇದೆ. ನೀನು ನನ್ನ ಮಗಳ ಮನೆಗೆ ಸೊಸೆಯಾಗಿ ಹೋದರೆ ಭಾಳ ಚೆನ್ನಾಗಿರ್ತೀಯ ಮೊಮ್ಮಗಳೇ, ಒಪ್ಕೋ. ಏನು ಇಷ್ಟು ಓದಿರೋ ನನ್ನ ಮಗಳನ್ನ ಏನು ಓದದೇ ಇರೋ ಸಿದ್ದಪ್ಪನ ಕೊಟ್ಟು ಮದುವೆ ಮಾಡಬೇಕಾ? ಸಾಧ್ಯನೇ ಇಲ್ಲ. ಇದರಲ್ಲಿ ನನ್ನ ಗಂಡನ್ನು ಶಾಮೀಲಾಗಿದ್ದಾರಾ? ಬತ್ಲಿ ಅವರು ಮನೆಗೆ, ಕೇಳ್ತೀನಿ. ಅಜ್ಜಿ, ಏನು ಹೇಳ್ತಾ ಇದೀಯ ಅಜ್ಜಿ ನೀನು? ನನಗೆ ಸಿದ್ದಪ್ಪನ ಕಂಡ್ರೆ ರೆಸ್ಪೆಕ್ಟ್ ಇದೆ, ಹಾಗಂತ ಅವ್ರನ್ನ ಮದುವೆ ಆಗೋಕ್ಕಾಗಲ್ಲ ಅಜ್ಜಿ. ನಾನು ನೋಡಿದ್ರೆ ಇಷ್ಟೊಂದು ಓದ್ಕೊಂಡಿದ್ದೀನಿ, ಒಳ್ಳೆ ಕಡೆ ಜಾಬ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಾನು ಆ ಥರ ರೈತನ ಮದುವೆಗೆ ಏನು ಮಾಡಲಿ ಅಜ್ಜಿ?
ಮೊಮ್ಮಗಳೇ, ನಿಂಗೆ ಜೀವನದ ಅನುಭವ ಭಾಳ ಕಡಿಮೆ. ಓದಿದ್ರೆ ಬರೆದ್ರೆ ಎಲ್ಲ ಆಗೋಯ್ತದೆ ಅಂದ್ಕೊಂಡಿದ್ಯಾ? ಎಲ್ಲನೂ ಮಾಡೋದು ಒಳ್ಳೆ ಜೀವನ ಮಾಡಬೇಕು ಅಂತ ತಾನೇ. ನನ್ನ ಮಗಳ ಮನೇಲಿ ಏನು ಕಮ್ಮಿ ಆಗಿದೆ? 50-60 ಎಕರೆ ಜಮೀನು, ಆಳು ಕಾಳು ಮನೆ ಎಲ್ಲ ಇದೆ. ಒಬ್ಬನೇ ಮಗ. ನೀನು ಅಲ್ಲಿಗೆ ಮದುವೆ ಆದರೆ ರಾಣಿ ರಾಣಿ ಥರ ಇರ್ತೀಯ. ಈ ಯಾವುದೋ ಆಫೀಸ್ಗೆ ಹೋಗಿ ನೀನು 20-30 ಸಾವಿರ ದುಡಿಯೋದ್ರಿಂದ ಏನು ಮಾಡಿಯ ಮೊಮ್ಮಗಳೇ? ಬೇಕಾದಂಗಿದೆ ನನ್ನ ಮಗಳ ಮನೇಲಿ. ನೀನು ಅಲ್ಲಿಗೆ ಮದುವೆ ಆದರೆ ಭಾಳ ಸುಖವಾಗಿರ್ತೀಯ. ಅಜ್ಜಿ, ನನಗೆ ಯಾರನ್ನು ಮದುವೆ ಆಗಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಾ ಯಾರನ್ನು ಮದುವೆ ಆದರೂ ಕೂಡ ಸಿದ್ದಪ್ಪನ ಮಾತ್ರ ಮದುವೆ ಆಗಲ್ಲ ಅಜ್ಜಿ. ಈ ವಿಚಾರನ ಇನ್ನೊಂದ್ಸಲ ಎತ್ತಬೇಡಿ ನನ್ನ ಮುಂದೆ. ಸರಿಯಾಗಂದ್ಲು ನನ್ನ ಮಗಳು. ಇಷ್ಟು ಓದಿರೋ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋಕ್ಕೆ ಪ್ಲಾನ್ ಆಗ್ತದೆ ಈ ಮುದುಕಿ. ಶ್ರುತಿ, ಏನು ಮಾತಾಡ್ತಾ ಇದೀಯಾ? ಅಜ್ಜಿ, ನಾನು ಏನು ಮಾತಾಡಿದೆ ಅಂತ ನೀವು ಚೆನ್ನಾಗೇ ಕೇಳಿಸ್ಕೊಂಡಿದ್ದೀರಾ. ಇನ್ಮೇಲೆ ಮಾತಾಡೋಕೆ ನನಗೇನೂ ಇಲ್ಲ. ಇನ್ನೊಂದ್ಸಲ ಈ ವಿಚಾರ ಎತ್ತಿದ್ರೆ ನಾನು ನಿಮ್ಮನ್ನು ಮಾತೇ ಆಡ್ಸಲ್ಲ. ಅಯ್ಯ, ಹೋಗಿ ಬಿಡ್ತಲ್ಲ ಈ ಹುಡುಗಿ. ಹೆಂಗೆ ಒಪ್ಸೋದು ಇವಳನ್ನ? ಇದೆಲ್ಲಕ್ಕೂ ನನ್ನ ಮಗನೇ ಸರಿ. ಅಂಗಡಿ ತಗೋಕೆ ಹೋಗಿ ಶಂಕರನ ಜೊತೆ ಹೇಳ್ತೀನಿ ಶ್ರುತಿ ಏನೇನಂದ್ಲು ಅಂತ. ಅದೇನಂತನೋ ಕೇಳ್ತೀನಿ. ಅಯ್ಯೋ, ಮೊಬೈಲ್ ಅಲ್ಲೇ ಇಟ್ಟು ಬಂದೆ. ಗೌರಿ, ಗೌರಿ, ಆಂಟಿ ಬನ್ನಿ ಕೂತ್ಕೊಳ್ಳಿ. ಅಮ್ಮ ಒಳಗಡೆ ಇದ್ದಾರೆ. ನೀನು ಗೌರಿ ಮಗಳು ಶ್ರುತಿ ಅಲ್ವಾ? ಹೌದು ಆಂಟಿ. ಯಾಕೆ ಮರ್ತು ಬಿಟ್ರಾ? ನೀವು ಲಕ್ಷ್ಮಿ ಆಂಟಿ ತಾನೇ? ಅಯ್ಯೋ ಶ್ರುತಿ, ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ ಇವಾಗ. ನೀನು ನೋಡಿ 2-3 ವರ್ಷ ಆಗಿತ್ತಲ್ಲ, ಗೊತ್ತೇ ಆಗ್ಲಿಲ್ಲ ನಂಗೆ. ಹೌದಾ ಆಂಟಿ? ಪ್ರಶಾಂತ್ ಅವರು ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ರು ನಿನ್ನೆ. ಬಂದು ಹೇಳಿಲ್ವಾ ನಿಮಗೆ? ಹೌದಾ, ಪ್ರಶಾಂತ ಸಿಕ್ಕಿದ್ನ ನೋಡು. ಮತ್ತೆ ಬಂದು ಹೇಳಲೇ ಇಲ್ಲ ನಂಗೆ ಅವನು. ಹೌದಾ ಆಂಟಿ? ಅಪ್ಪ ಬರೋದು ಲೇಟ್ ಆಯಿತು ಅಂತ ಸುಮಾರು ಹೊತ್ತು ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದೆ. ಹೇಳಿರ್ತಾರೆ ಅಂದ್ಕೊಂಡೆ. ಕೂತ್ಕೊಳ್ಳಿ ಆಂಟಿ, ಅಮ್ಮನ ಕರಿತೀನಿ. ಆಯ್ತಾಯ್ತು. ಅಮ್ಮ, ನಿನ್ನ ಫ್ರೆಂಡು ಲಕ್ಷ್ಮಿ ಆಂಟಿ ಬಂದಿದ್ದಾರೆ. ಓ ಹೌದಾ, ಬಂದೆ ಬಂದೆ. ಆಂಟಿ, ನೀವು ಮಾತಾಡ್ತಾ ಇರಿ. ನಂಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ, ಬರ್ತೀನಿ. ಆಯ್ತು ಶ್ರುತಿ. ಲಕ್ಷ್ಮಿ, ಊರಿಂದ ಯಾವಾಗ ಬಂದೆ? ಅಯ್ಯೋ, ನಿನ್ನೆನೆ ಬಂದೆ ಬಾ. ಅದೇನಾಯ್ತು ಅಂದ್ರೆ, ಒಂದಿನ 2 ದಿನ ಅಂತ ಹೋಯ್ತು. ಈ ವಾರಗಟ್ಲೆ ಬರಕ್ಕೆ ಆಗಲ್ಲ. ನೆನ್ನೆ ಸಂಘದ ಕಂತು ಬೇರೆ ಇತ್ತು, ಕಟ್ಟಕ್ಕೂ ಆಗ್ಲಿಲ್ಲ. ಫೋನ್ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಮರ್ತು ಬಿಟ್ಟೆ ಅಂದ್ರು. ಅದಕ್ಕೆ ಏನಾಯ್ತು ಏನೋ ಅಂತ ಕೇಳುವ ಅಂತ ಶಾಂತಕ್ಕ ಮನೆ ತಗ ಹೋಗಿದ್ದೆ. ಎಲ್ಲೋ ಶಾಂತಕ್ಕ ಇರ್ಲಿಲ್ಲಪ್ಪ. ಅದಕ್ಕೆ ಸೀದಾ ನಿನ್ ಮನೆಗೆ ಬಂದೆ ಗೌರಿ. ಓ ಹೌದಾ? ಅಯ್ಯೋ, ಶಾಂತಕ್ಕನೇ ಎಲ್ಲ ಕಂತನು ಕಟ್ಟಿ ಕ್ಲಿಯರ್ ಮಾಡಿದಾಳೆ. ಬರವರೇನೆ ಹೊಸ ಲೋನ್ ಕೊಡ್ತಾರಂತೆ, ಒಬ್ಬೊಬ್ಬರಿಗೆ 25,000 ರೂಪಾಯಿ. ಹೌದಾ? ಸರಿ ಆಯ್ತಲ್ಲ ಬಿಡು. ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರ್ಚಾಯ್ತಲ್ಲ. ನಾನು ಹಂಗೆ ಅನ್ಕೊಂಡಿದೀನಿ. ಸರಿ ಗೌರಿ, ನಿನ್ ಮಗಳು ಶ್ರುತಿ ಬಹಳ ಚೆನ್ನಾಗವಳೆ ಇವಾಗ. ಲಕ್ಷ್ಮಿ ಚೆನ್ನಾಗವಳೆ ತಾನೆ. ನೆನ್ನೆ ತಾನೆ ಬಂದ್ಲು ಬೆಂಗಳೂರಿಂದ. ಓದಿರೋದೆಲ್ಲ ಮುಗಿಸಾಗದೆ, ನೀವು ಕೆಲ್ಸಕ್ಕೆ ಸೇರ್ಕೊಳ್ಳೋದೆ ಬಾಕಿ ಇನ್ನು. ಸರಿ, ಏನು ಮದ್ವೆಗಿದ್ದೆ ಮಾಡಲ್ವಾ? ಅಯ್ಯೋ, ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ಬಿಟ್ಟು ಮದುವೆ ಮಾಡ್ಬಿಟ್ಟು ಏನವ ಮಾಡೋದು? 1-2-3 ವರ್ಷ ದುಡಿಲೀರು. ನಮಗೂ ಸ್ವಲ್ಪ ಕೈ ಸಾಲಗಳ ತೀರ್ಸ್ಕೊತೀವಿ. ಆಮೇಲೆ ಇರೋಳೊಬ್ಳು ಮಗಳು ತಾನೇ ಮದುವೆ ಮಾಡಿದ್ರಾಯ್ತು. ಹೌದೌದು, ನೀನು ಹೇಳೋದು ಸರಿ. ನಮ್ಮ ಗೌರಿ ಮಗಳು ನೋಡೋಕ್ಕೂ ಭಾಳ ಚೆನ್ನಾಗವಳೆ, ಓದ್ಕೊಂಡವಳೆ. ಹೆಂಗಾರು ಮಾಡಿ ನಮ್ಮ ಪ್ರದೀಪನ್ಗೆ ಮದುವೆ ಮಾಡ್ಕೊಬಿಟ್ರೆ ಈಡು ಜೋಡಿ ಚೆನ್ನಾಗ್ತದೆ. ಹೆಂಗೆ ಕೇಳೋದು? ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಗೌರಿ, ಸುಮ್ಮನೆ ಆಗಿ. ಅಯ್ಯೋ, ನೀನ್ ಬಿಡವ, ದೊಡ್ಡ ಬಳಗದಲ್ಲಿ ಹುಟ್ಟಿದ್ಯಾ. ಒಂದೇ ವಾರ ನೋಡು ಮನೇಲಿರೋದು. 25 ದಿನ ನಂತರ ಮನೇಲೇ ಇರ್ತೀಯ. ನೀನು ಹೇಳೋದು ಸರಿ ನೋಡು. ಏನು ಮಾಡ್ತೀಯ? ದೊಡ್ಡ ಬಳಗದಲ್ಲಿ ಹುಟ್ಟಿದೀವಿ, ಏನು ಪ್ರಯೋಜನ ತಕೋ ಗೌರಿ. ನನ್ನ ಮಗನಿಗೆ ಒಂದು ಹೆಣ್ಣು ಸಿಗ್ತಾ ಇಲ್ಲ ನೋಡು. ಎಲ್ಲಿ ಹುಡುಕಿದ್ರು ನಂಗಂತೂ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟದೆ. ನನ್ನ ಮಗನಿಗೆ ಒಂದು ಮದುವೆ ಆಗ್ಬಿಟ್ರೆ ಈ ಜನ್ಮ ಪಾವನ ಕಣವ. ಋಣ ಸಂಬಂಧ ಕೂಡ್ ಬಂದ್ರೆ ನಾವು ಬೇಡ ಅಂದ್ರೆ ನಿಲ್ಲೆಲ್ಲ ಮದುವೆ ಆಯ್ತದೆ. ಸುಮಾರು ಲಕ್ಷ್ಮಿ, ಯಾಕಷ್ಟು ಟೆನ್ಷನ್ ಮಾಡ್ಕತೀಯ? ಇನ್ನೇನೆ, ಈ ಡಿಸೆಂಬರ್ ಬಂದ್ರೆ 30 ವರ್ಷ ತುಂಬೋಯ್ತು. ಇನ್ನೇವಾಗ ಮಾಡೋದು ಹೇಳು ಮತ್ತೆ? ಹೌದು ಲಕ್ಷ್ಮಿ, ಏನ್ ಮಾಡ್ತೆ ಹೇಳು ಮತ್ತೆ? ಎತ್ತವ್ರಿಗೆ ಒಂದಾದ್ಮೇಲೆ ಒಂದು ಟೆನ್ಷನ್ ಇದ್ದೇ ಇರ್ತವೆ. ಮತ್ತೆ ಎಲ್ಲಾದ್ರೂ ಶಾಸ್ತ್ರ ಕೇಳ್ಬೇಕಾಗಿತ್ತು, ಪ್ರದೀಪನ್ಗೆ ಕಂಕಣ ಮರ ಇದೆಯಾ ಇಲ್ವಾ ಅಂತ. ಕೇಳಿದೆ ಗೌರಿ. ನಾವು ಊರಿಗೆ ಹೋಗಿದ್ನಲ್ಲ, ಅವಾಗ ನಮ್ಮ ಮತ್ತೆ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿದೆ. ಅಲ್ಲಿ ಪುರೋಹಿತರು ನನ್ನ ಮಗನ ಜಾತಕ ಎಲ್ಲ ನೋಡ್ಬಿಟ್ಟು, ನೀವು ಕುಲದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ಎಲ್ಲ ಒಳ್ಳೇದಾಯ್ತದೆ ಅಂದರು. ಅದಕ್ಕೆ ಬರೋವಾರ ಮಲೆಮಹೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾವೆಲ್ಲವೇ. ಓ ಹೌದಾ? ಸರಿ ಸರಿ, ಒಳ್ಳೇದೇ ಆಯ್ತಲ್ಲ. ಯಾರು ಕೈ ಬಿಟ್ರುವೆ ನಮ್ಮ ಮನೆದವ್ರು ನಮ್ಮ ಕೈ ಬಿಡಲ್ಲ ಲಕ್ಷ್ಮಿ. ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗಲಿ. ಅದೇ ನಿನ್ನೂ ಶಾಂತಕ್ಕನು ಕರೆಯವ ಅನ್ಕಂಡೆ. ನೀವು ಬನ್ನಿ, ಹೋಗಿ ಬರೋಣ.
ನಾನುವೇ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಒಂದು ವರ್ಷದ ಮೇಲಾಗದೆ. ನನಗೂ ಆಸೆ ಇದೆ ಬರಬೇಕು ಅಂತ. ನಮ್ಮ ಮನೆಯವ್ರು ಕೇಳ್ತೀನಿ ಏನಂದರು ಅಂತ, ಕೇಳ್ಬಿಟ್ಟು ನಿಂಗೆ ಹೇಳ್ತೀನಿ. ಆಯ್ತಾಯ್ತು, ಹಂಗೆ ಮಾಡು. ಶಾಂತಕ್ಕನಿಗೆ ಒಂದು ಮಾತು ಹೇಳಿರ್ತೀನಿ, ನಾವೆಲ್ಲ ಹೋದ್ರೆ ಒಂಥರ ಖುಷಿಯಾಗಿರುತ್ತೆ ಅಂತ ಅಷ್ಟೇ. ಹಾಂ ಸರಿ ಲಕ್ಷ್ಮಿ, ಹೇಳಿರು. ಶಾಂತಕ್ಕ ಹೊರಟ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋದಾಗ ಕರ್ಕೊಂಡೇ ಹೋಗೋದು. ಹೌದೌದು. ಸರಿ, ನಂಗೊಂಚೂರು ಮನೇಲಿ ಕೆಲಸ ಇದೆ, ಆಮೇಲೆ ಸಿಗ್ತೀನಿ, ಬರ್ತೀನಿ. ಆಯ್ತಾಯ್ತು. ಅಯ್ಯೋ, ಇತ್ಲಲ್ಲಿ ಬಟ್ಟೆ ಒಣಗಾಕಿದೆ, ಇನ್ನೂ ತಂದಿಲ್ವಲ್ಲ. ಹೋಗಿ ತಗೋಬರ್ತೀನಿ. ರೀ, ಕಾಪಿ ತಗೊಳ್ಳಿ. ಕೊಡು. ಇದನ್ನ ಇಷ್ಟೊಂದು ಲೇಟ್ ಮಾಡ್ಬಿಟ್ಟೆ, ಒಂದು ಲೋಟ ಕಾಪಿ ಮಾಡ್ಕೊಬರೋದನ್ನ. ಅಯ್ಯ ಸರಿ ಬಿಡಿ, ನಿಮ್ಗೇನು ಗಂಡಸರಿಗೆ ಕೂತ್ಕೊಂಡು ಆರ್ಡರ್ ಮಾಡಿಬಿಡ್ತೀರಾ? ಇದೇನು ಹೋಟ್ಲಾ ಕೇಳಿದ ತಕ್ಷಣ ತಂದು ಕೊಡೋಕ್ಕೆ? ಬೇರೆ ಕೆಲಸ ಇರಲ್ವಾ ನಮಗೆ? ಅಯ್ಯೋ ಬಿಡು ಮರೆ, ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತೀಯ? ಸರಿ, ಕುಡಿತೀನಿ. ರೀ ಹ್ಞೂ ರೀ, ನೆನ್ನೆ ಜಾನ್ಗೆ ದುಡ್ಡು ತಂದಿಲ್ಲ ಕಂತು ಕಟ್ಟಕ್ಕೆ, ಅದಕ್ಕೆ ಅವಳ ಕಂತು ನಾನೇ ಕಟ್ಟಿದ್ದೀನಿ. ಅಲ್ಲಪ್ಪ ರೀ, ಹೋದ್ ತಿಂಗಳು ಹಿಂಗೆ ಅಂದೆ, ಈ ತಿಂಗಳು ಹಿಂಗೆ ಅಂತೀಯ. ಕಟ್ಟು ದುಡ್ಡು ಇಸ್ಕೋಬೇಕಲ್ವ ನೀನು? ಅಯ್ಯೋ ಬಿಡ್ರಿ, ಅದಕ್ಕೆ ಯಾಕ್ರಿ ಹಿಂಗೆ ಆಡ್ತೀರಾ? ಅವಳು ನನ್ನ ಫ್ರೆಂಡು ಗೊತ್ತಾ, ಮುಂದಿನ ವಾರ ಹೊಸ ಲೋನ್ ಆಯ್ತದೆ ನಮ್ಗೆಲ್ಲರಿಗೂ, ಅದರಲ್ಲಿ ಇಡ್ಕೊತೀನಿ. ನೋಡು ಪರಿ, ನೀವು ಫ್ರೆಂಡ್ಗಳು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಮುಂದಿನ ತಿಂಗಳು ಕಂತು ಕಟ್ಟಕ್ಕೆ ನಾನು ದುಡ್ಡು ಕೊಡಲ್ಲ. ನಿನ್ನ ಫ್ರೆಂಡು ಜಾನ್ಕಕ್ಕೆ ಅವ್ರ್ತವೆ, ಈಸ್ ಕಟ್ಟಬೇಕು ನೀನು. ಆಯಿತು ಬಿಡಿ, ಕೊಡ್ತೀನಿ ಅಂತ ಹೇಳವಳು. ಹ್ಞೂ ರೀ, ನಿನ್ನೆ ಒಂದು ವಿಚಾರ ಆಯಿತು ಸಂಘದಲ್ಲಿ, ಅದು ನಿಮ್ಗೆ ಹೇಳಲೇಬೇಕು, ಅದಕ್ಕೆ ನಿಂತಿದ್ದೀನಿ ನಾನು ಹೇಳವ ಅಂತ. ಹೌದಾ? ಅದೇನಾಯ್ತು? ಇನ್ನೇನು ಹೆಂಗಸರೆಲ್ಲ ಸೇರಿದ್ಮೇಲೆ ಏನಾದ್ರು ಒಂದು ಮಾತಾಡ್ತಾನೆ ಇರ್ತೀರಾ? ಅಯ್ಯೋ ಅದಲ್ಲ ಕಣ್ರಿ, ಆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ರಲ್ಲ, ಅವರು ಮೂಲೆ ಮನೆ ಪುಷ್ಪಿ ಅವಳಲ್ಲ, ಅವಳ ಜೊತೆ ಭಾಳ ಕ್ಲೋಸಾಗಿ ಮಾತಾಡ್ತಿರು ಗೊತ್ತಾ? ಹಾಂ, ಏನು ಅವರು ಕ್ಲೋಸಾಗಿ ಮಾತಾಡ್ತಿದ್ರಾ? ಪುಷ್ಪಿ ಹೆಂಗೆ ಮಾತಾಡಿದ್ಲು ಅವ್ರ ಜೊತೆ? ಅಯ್ಯ, ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ಆಗ್ತೀರಾ ಅವರಿಬ್ರು ಮಾತಾಡಿದ್ರೆ? ಅಯ್ಯೋ, ಪುಷ್ಪಿ ಏನು ಮಾತಾಡಲಿಲ್ಲ, ಅವಳು ಮಾಮೂಲಿಗೆ ಇದ್ಲು. ಆದರೆ ಮ್ಯಾನೇಜ್ರೆ ಕೆಣಿಕಂಡು ಪುಷ್ಪಿ ಮಾತಾಡಿಸ್ತಾ ಇದ್ರು. ಹೌದಾ? ಯಾಕೆ ಮಾತಾಡ್ತಿದ್ದ ಅವನು? ನೀವ್ಯಾಕ್ರಿ ಆ ಮ್ಯಾನೇಜ್ರೆ ಎಲ್ಲ ನಿಮ್ಮ ಹೆಂಡ್ತಿನೇ ಮಾತಾಡ್ಸ್ತಿದ್ದೆ ನಂಗೆ ಹುರ್ಕೋತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಮೂಲೆ ಮನೆ ಪುಷ್ಪಿ ಬಗ್ಗೆ. ಹಂಗಲ್ಲಪ್ಪ ರೀ, ಅವಳು ನಮ್ಮೂರವಳೆ ಅಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇ. ಓ ಹೌದೇನ್ರಿ? ಮತ್ತೆ ಅವಳೇನು ಸರನ ಅಡುಗಿಟ್ಬಿಟ್ಟವಳಂತೆ ಬ್ಯಾಂಕಲ್ಲಿ, ಅದಕ್ಕೆ ನಾಳೆ 10:30 ಬನ್ನಿ ಅಂತ ಒಂದು 10 ಸಲ ಕರೆದ ಮ್ಯಾನೇಜರು, ಅದಕ್ಕೆ ಪುಷ್ಪಿ ಹೋಯ್ತೀನಿ ಅಂದವಳೆ. ಹೌದಾ? ಆ ಚೈನ್ದು ರಿನಿವಲ್ಗೆ ಇನ್ನೂ ಒಂದು ವಾರ ಟೈಮ್ ಅದಲ್ಲ, ಈಗಲೇ ಯಾಕೆ ಕರೆದವನು? ಏನ್ರಿ ಮಾತಾಡ್ತಾ ಇದ್ದೀರಾ? ಅವಳ ಚೈನು ಯಾವಾಗ ರಿನಿವಲ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಪಾರಿ, ಇವಾಗ ನೀನೇ ಹೇಳ್ದಲ್ಲ ಮುಂದಿನ ವಾರ ರಿನಿವಲ್ ಇದೆ ಅಂತ, ಅದಕ್ಕೆ ಕೇಳಿದೆ, ನಂಗೇನು ಗೊತ್ತು? ನಾನೇ ಹೇಳಿದ್ನ? ಸರಿ ಬಿಡಿ. ಸರಿ, ಹೋಗು, ಮನೆ ಒಳಗಡೆ ಏನಾದ್ರು ಕೆಲಸ ಇದ್ರೆ ನೋಡ್ಕೊ. ಏನಕ್ಕೆ ಅವ್ರವ್ರ ಮನೆ ಸುದ್ದಿ ನಮ್ತಾವ್? ಸರಿ ರೀ. ಅಲ್ಲ, ನನ್ನ ಗಂಡ ಹೇಳ್ದಂಗೆ ನಾನೇ ಹೇಳಿದ್ನ ಯಾವ ಡೇಟಲ್ಲಿದೆ ರಿನಿವಲ್ಲು ಅಂತ? ಏನಪ್ಪ ಒಂದು ಗೊತ್ತಾಯ್ತಾ ಇಲ್ಲ. ಮ್ಯಾನೇಜರ್ಗೆ ಎಷ್ಟು ಧೈರ್ಯ ಇರಬೇಕು. ನನ್ನ ಪುಷ್ಪಿ ಜೊತೆ ತುಂಬಾ ಮಾತಾಡ್ತಾನ, ವಿಚಾರಿಸ್ಕೊತೀನಿ ಬ್ಯಾಂಕ್ ಹೋದಾಗ. ಪುಷ್ಪಿ ಮನೆ ತಗೋರು ಹೋಗಿ ಬರ್ತೀನಿ, ಏನಾಯ್ತು ಎತ್ತ ಅಂತ ಅವಳ ಬಾಯೆಲ್ಲ ಕೇಳಿದ್ರೆ ಹೊಸಿ ಸಮಾಧಾನ ಆಯ್ತದೆ ನನಗೆ. ರೀ, ಎಲ್ಲೋಯ್ತಾ ಇದ್ದೀರಾ? ಪಂಚಾಯತಿ ತಗೋಸಿ ಕೆಲಸ ಅದೇ ಹೋಗಿ ಬರ್ತೀನಿ, ನೀನು ಹೋಗು ಮನೆ ಒಳಕ್ಕೆ, ಅದೇನೋ ಮಾಡ್ಕೋ. ಉಪೇಂದ್ರ ಇನ್ನೂ ಬಂದಿಲ್ಲ ಕಣ್ರಿ ಸ್ಕೂಲಿಂದ. ಬತ್ತನ್ ಬಿಡು ಪಾರಿ, ದಿನ ಬತ್ತನ್, ಇವತ್ತು ಬರೋದು ಗೊತ್ತಾಗಲ್ವ ಅವನ್ಗೆ? ಹ್ಞೂ ಆಯ್ತು. ಇದ್ಯಾಕೆ ನನ್ನ ಗಂಡ ಸಿಟ್ಟು ಮಾಡ್ಕೊಂಡು ಹೋದ್ರಲ್ಲ? ಏನಪ್ಪ, ನಂಗಂತೂ ಒಂದು ಗೊತ್ತಾಗಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆನೂ ವಿಡಿಯೋ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಬಾಯ್.